ಮತ್ತೆ ರಾಗ ತಾಳ ಗೊತ್ತಿದ್ರೆ ಚೆನ್ನಾಗಿ ಬಂದ್ರೆ ವ್ಯಾಕುಲತೆ ಬರುತ್ತೆ. ವ್ಯಾಕುಲತೆ ಬಹಳ ಮುಖ್ಯ ಅಲ್ವಾ? ಶ್ರೀರಾಮಕೃಷ್ಣಗೆ ಎಂತ ವ್ಯಾಕುಲತೆ ಇತ್ತು ನನಗೆ ಅವ್ರ ಜೀವನವನ್ನ ನೋಡಿದ ಗೊತ್ತಾಗುತ್ತೆ. ತಾಳಿಗೆ ಇದಕ್ಕೆ ಗಂಗೆಯ ದಡದಲ್ಲಿ ಹೊರಡುತ್ತ ತಾಯಿ ಎನ್ನುತ್ತ ಕೂಗುವನು. ಗಂಗೆಯ ದಡದಲ್ಲಿ ಹೊರಡುತ್ತ ತಾಯಿ ಓಡಾಡ್ತಾ ಇದ್ದಾರೆ. ಅಮ್ಮ ದರ್ಶನ ಆಗಿಲ್ಲ, ನಾವು ಹೊರಡ ಅಂತ ವ್ಯಾಕುಲದಲ್ಲಿ ಬರುತ್ತಲ್ಲ. ಗಂಗೆಯ ದಡದಲ್ಲಿ ಹೊರಡುತ್ತ ತಾಯಿ ಎನ್ನುತ್ತ ಕೂಗುವನು. ಕಾಣದೆ ನಿನ್ನನು ದಿನಗಳು ಉರುಳುತ್ತಿವೆ ಅಲ್ವಾ? ನಮ್ಗೆ ನನ್ನನ್ನು ಒಳಗೊಂಡಂತೆ ನಮ್ಗೆ ಆ ಥರ ವ್ಯಾಕುಲತೆನೇ ಬರಲ್ಲ. ಕಾಣದೆ ನಮ್ಗೆ ಮನೆಯು ಭಗವಂತ ದರ್ಶನ ಆಗಲಿಲ್ಲ, ಯಾವಾಗ ಏನು ಜೀವನ ಅಲ್ವಾ, ಯಾವಾಗ ಹೆಂಗಾಗುತ್ತೆ ಗೊತ್ತಿಲ್ಲ, ಆಗ ನಮ್ಗೆ ವ್ಯಾಕುಲತೆ ಬರಲ್ಲ. ಅಪ್ಪ ನಿನ್ ದರ್ಶನ ಆಗಿಲ್ಲ, ರಾಮಕೃಷ್ಣ ದರ್ಶನ ಆಗಿಲ್ಲ, ಶ್ರೀಮಾತೆ ದರ್ಶನ ಆಗಿಲ್ಲ ಅಂತ ನಮ್ಗೆ ವ್ಯಾಕುಲತೆ ಬರಲ್ಲ. ಕಾಣದೆ ನಿನ್ನನ್ನು ದಿನಗಳು ಉರುಳುತ್ತಿವೆ, ದಿನಗಳು ಹೋಗ್ತಾನೇ ಇದ್ದಾವೆ, ದಿನಗಳು ಉರುಳುತ್ತಿವೆ ಎನ್ನುತ್ತಾ ಮರುಗುವನು. ಅದಕ್ಕೆ ಹೇಳ್ತಾರಲ್ಲ ದಾಸರು, ಯಾವುದು ಬರಿದೆ ಹೋಯಿತು ಹೋಯಿತು ಹೋತು, ಬರಿದೆ ಹೋಯಿತು ಹೋಯಿತು, ನರ ಜನ್ಮ ಸ್ಥಿರವೆಂದು ನಾನಿದ್ದೇನೋ ರಂಗ. ಆದರೂ ಕ್ರಮೆ ಮನುಷ್ಯನಿಗೆ ಅಲ್ಲ, ಇದರಿಂದ ಶಾಶ್ವತವಾಗಿರ್ತಿರೋ 100 ವರ್ಷ ಬಾಳಿ ತರ್ತೀವಂತಾದ್ರೆ ದಾಸ ಹೇಳ್ತಾರೆ ಬರಿದೆ ಹೋಯಿತು ಹೋಯಿತು ಹೊತ್ತು, ನರ ಜನ್ಮ ಸ್ಥಿರವೆಂದು ನಾನಿದ್ದೇನೋ ರಂಗ. ಆದ್ರೆ ಯಾವಾಗ ಸ್ಥಿರ ಅಲ್ಲ, ಬಿಲ್ಡಿಂಗ್ ಸ್ಥಿರವಲ್ಲ, ನಾವು ಸ್ಥಿರ ಅಲ್ಲ, ಯಾವಾಗ ಸ್ಥಿರವಲ್ಲ, ಆತ್ಮ ಒಂದೇ ಸ್ಥಿರ, ಭಗವಂತ ಒಬ್ಬನೇ ಸ್ಥಿರ. ಅದನ್ನೇ ಬಸವಣ್ಣ ಹೇಳಿದ್ದೆ ಏನಂತ, ಸ್ಥಾವರ ಕಳೆಯುಂಟು ಜಂಗಮ ಕಳೆಯುವಿಲ್ಲ ಅಲ್ಲ. ಉಳ್ಳವರು ಶಿವಾಲಯ ಮಾಡುವುದು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ತುಂಬ ದೇಹವೇ ದೇಗುಲ ಶಿರವೇ ಬನ್ನ ಕಳಸವಯ್ಯ, ಸ್ಥಾವರ ಕಳೆಯುಂಟು ಜಂಗಮ ಕಳೆಯುವಿಲ್ಲ, ಅಯ್ಯ ಕೇಳಯ್ಯ ಕೂಡಲ ಸಂಗಮ ದೇವ. ಎಷ್ಟು ಅದ್ಭುತವಾಗಿ ಬಸವಣ್ಣ ಹೇಳ್ತಾರೆ. ಸ್ಥಾವರ ಅಂದ್ರೆ ಬಿಲ್ಡಿಂಗ್, ಒಂದ್ ಕಡೆ ಇರುವಂತದ್ದು, ಜಂಗಮ ಅಂದ್ರೆ ಚಲಿಸುವಂಥದ್ದು. ಅಂದ್ರೆ ಆತ್ಮಕ್ಕೆ ಯಾವುದು ಸಾವಿಲ್ಲ, ಜಂಗಮ ಅಂದ್ರೆ ಅದು ಯಾವಾಗಲೂ ಚಲಿಸುವಂಥದ್ದು. ನಾವು ಆ ರೀತಿಯಲ್ಲಿ ಆತ್ಮ ಸ್ವರೂಪಿಗಳಾಗಬೇಕು. ಸ್ವಾಮೀಜಿ ಅದನ್ನ ಹೇಳ್ತಾರಲ್ಲ, ಅಮರ ಆತ್ಮನಿ ಅಮೃತ ಪುತ್ರನಿ ಅಮಲಾನಂದನಿ ಪರಿಪೂರ್ಣನಿ ನೀ ಅಂತ. ನಮ್ಮ ಇಡೀ ಆತ್ಮ